ಒಟ್ಟಾರೆಯಾಗಿ ನಮ್ಮ ಮುಖಂಡರು ಕಾರ್ಯಕರ್ತರು ಸಮಯಕ್ಕೆ ಸರಿಯಾಗಿ ಬಂದು ನಾವೆಲ್ಲರೂ ಮುಂಚಿತವಾಗಿ ಅಲ್ಲಿ ಆಸೀನರಾಗಬೇಕು ಅಂತಕ್ಕಂಥದ್ದು. ಉಳಿದಂಗೆ ಬೇರೆ ಬೇರೆ ವಿಚಾರಗಳು ಇನ್ನೊಂದೆರಡು ಮುಖಂಡರು ಅವರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ಇನ್ನು ಉಳಿದಂಗೆ ಈ ಚುನಾವಣಾ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಈಗ ಮತದಾರರ ಪಟ್ಟಿಯ ಸಮಗ್ರ ಪರಿಶೀಲನೆ ಮಾಡ್ತಾ ಇದ್ದಾರೆ, ಇಡೀ ದೇಶ ವ್ಯಾಪ್ತಿ ಮಾಡ್ತಾ ಇದ್ದಾರೆ. ಅದು SIR ಅಂತಕ್ಕಂಥ ಹೆಸರನ್ನ ಅದನ್ನ 2002 ಮತದಾರರ ಪಟ್ಟಿ ಅವತ್ತು ಯಾರು 18 ವರ್ಷ ಆಗಿರ್ತದೆ ಮತದಾರರ ಪಟ್ಟಿಯಲ್ಲಿ ಸೇರಿರ್ತಾರೆ, ಅವತ್ತು ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ ಅವರ ಹೆಸರುಗಳನ್ನ ಹೊರತುಪಡಿಸಿ ಮಿಕ್ದವ್ರ ಹೆಸರೆಲ್ಲ ತೆಗಿತಾರೆ, ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಅಂಕಿ ಸಂಖ್ಯೆ ಹೇಳ್ತೇನೆ. ಆದರೆ ಯಾರು ಅವತ್ತು ಪಟ್ಟಿಯಲ್ಲಿದ್ದಾರೆ SIR ಮಾಡುವಂತ ಸಂದರ್ಭದಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುವಂತ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರು ಅವತ್ತು, ಉದಾಹರಣೆಗೆ ನಮ್ಮ ಸ್ವಾಮಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಗುಂಡಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಅವ್ರ ಮಗಂದು ಆಮೇಲೆ ಸೇರಿದೆ ಅಂತ ಇಟ್ಕೊಳ್ಳಿ. ಅವರು ಮತದಾರ ಅವ್ರ ಮನೆಯವರಿದ್ದಾಗ ಅವ್ರ ಮನೆಯವ್ರದೆಲ್ಲ ಉಳಿಸ್ತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಈಗ ಎಂಟ್ರಾನಪ್ಪನವರು ಮನೆಯವರು ಆಮೇಲೆ ಯಾರಾದ್ರೂ ಸೇರ್ಪಡೆ ಆಗಿದ್ರೆ ಅದನ್ನೆಲ್ಲ ಅದರಲ್ಲಿ ಉಳಿಸ್ತಾರೆ. ಯಾರು ಬೇರೆ ಕಡೆಯಿಂದ ಅಥವಾ ಇನ್ನೊಂದು ಕಡೆಯಿಂದ ಬಂದು ಹೊಸದಾಗಿ 2002 ನಂತರ ಸೇರ್ಪಡೆ ಆಗಿರ್ತಾರೆ, ಹೊಸದಾಗಿ 2002ರಿಂದ ಈಚೆಗೆ ಅಂದ್ರೆ 24 ವರ್ಷಗಳ ಹಿಂದೆ, ಈ 24 ವರ್ಷಗಳಲ್ಲಿ ಎಷ್ಟೋ ಜನ ಮಕ್ಕಳು ಹುಟ್ಟಿರ್ತಕ್ಕಂಥವ್ರು 18 ವರ್ಷ ಪೂರೈಸಿರ್ತಕ್ಕಂಥವ್ರು ಸೇರಿರ್ತಾರೆ. ಆದ್ರೆ 2002ರ ಪಟ್ಟಿಯಲ್ಲಿ ಇರುವಂತ ಕುಟುಂಬಸ್ಥರದ್ದು ಕೈ ಬಿಡಲ್ಲ. ಇದನ್ನ ನಾವು ಗಮನಿಸಬೇಕು. ಯಾರು ಹೆಸರು ಕೈ ಬಿಡ್ತಾರೆ ಅದನ್ನ ನಾವು ನಮ್ಮ ಬೂತ್ ಲೆವೆಲ್ ಏಜೆಂಟ್ಗಳು, BLA 2ಗಳು, BLOಗಳು, ಬೂತ್ ಲೆವೆಲ್ ಆಫೀಸರ್ಗಳ ಜೊತೆ ಸಂಪರ್ಕ ಇಟ್ಕೋಬೇಕು. ನಿಮಗೆ ಅಧಿಕಾರ ಇದೆ. ನಿಮಗೆ ಚುನಾವಣಾ ಆಯೋಗದಿಂದ BLAಗಳಿಗೆ BLOಗಳ ಜೊತೆಯಲ್ಲಿ ಮಾಹಿತಿಯನ್ನ ಪಡೆಯುವಂತದಕ್ಕೆ ನಿಮಗೆ ಅಧಿಕಾರ ಇದೆ. ಅವರು ಯಾರ್ಯಾರನ್ನ ಕೈ ಬಿಡ್ತಾರೆ ಅವರ ಪಟ್ಟಿಯನ್ನ ನಿಮಗೆ ಕೊಡಬೇಕು ಅಂತಕ್ಕಂಥದ್ದಿದೆ. ಆ ಪಟ್ಟಿ ತಗೊಂಡು ಮತ್ತೆ ಅವರನ್ನ ಸೇರ್ಪಡೆ ಮಾಡುವಂಥದ್ದು. ಅಕಸ್ಮಾತ್ ದುರುದ್ದೇಶದಿಂದ ಯಾರಾದ್ರನ್ನ ಉದ್ದೇಶಪೂರ್ವಕವಾಗಿ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತವ್ರನ್ನ ಕೈ ಬಿಟ್ಟಿದ್ರೆ ಅದ್ರ ಬಗ್ಗೆ ನಾವು ಸೇರಿಸುವಂತದಕ್ಕೆ, ಅದ್ರ ಬಗ್ಗೆ ಅವ್ರ ಮೇಲೆ ದೂರು ಕೊಡುವಂತದ್ದಕ್ಕೂ ನಮಗೆ ಅವಕಾಶ ಇದೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕೆಲವು ಊರುಗಳಲ್ಲಿ, ಕೆಲವು ಬೂತ್ಗಳಲ್ಲಿ 2-3 ಸಣ್ಣ ಊರುಗಳು ಸೇರಿರ್ತವೆ. ಅಲ್ಲಿ ಸ್ವಲ್ಪ ಆ ಸಣ್ಣ ಊರುಗಳಲ್ಲಿ ಯಾರಾದ್ರೂ ನಮ್ಮವರಿಗೆ ಜವಾಬ್ದಾರಿ ಕೊಟ್ಟು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು BLA 2ಗಳು ಇದನ್ನ ಗಮನಿಸುವಂತ ಕೆಲಸ ಆಗ್ಬೇಕು. ಇದು ಬಹಳ ಮುಖ್ಯವಾದಂತ ವಿಚಾರ. ಯಾಕಂದ್ರೆ ಇವತ್ತೇನು ಪಟ್ಟಿ ಆಗತ್ತೆ ಇದು ಮತ್ತೆ ಇನ್ನ 20-25 ವರ್ಷ ಮದರ್ ಲಿಸ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಪಟ್ಟಿ ಅಂತ ಹೇಳ್ತಾರೆ. ಏನು 2002ರ ಪಟ್ಟಿಯನ್ನ ಮೂಲ ಪಟ್ಟಿ ಅಂತ ಹೇಳಿ ಕರೀತಾರೆ. ಮದರ್ ಲಿಸ್ಟ್ ಅಂತ, ವೋಟರ್ ಲಿಸ್ಟ್ ಅಂತ ಕರೀತಾರೆ. ಈಗ ಇದನ್ನು ಕೂಡ ಅದೇ ರೀತಿ ಮದರ್ ಲಿಸ್ಟ್ ಅಂತ ತಯಾರು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ ಅಷ್ಟು ಎಚ್ಚರಿಕೆಯಿಂದ ಇದ್ರೆ ನಮಗೆ ಉಪಯೋಗ ಆಗುತ್ತೆ. ಈಗ ಬರುವಂತ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಈ ಪರಿಷ್ಕರಣೆ ಆಗಿರ್ತಕ್ಕಂಥ ಪಟ್ಟಿಯಿಂದನೇ ಕೇಂದ್ರದ ಚುನಾವಣಾ ಆಯೋಗದ ಏನು ಈ ಪಟ್ಟಿಯನ್ನು ಇಟ್ಕೊಂಡೆ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಮಾಡೋದು. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕು ನೀವು. ಅಲ್ಲಿ ಇಲ್ಲದೆ ಇದ್ರೆ ಏನ್ ಪರವಾಗಿಲ್ಲ, ಇಲ್ಲಿ ಸೇರಿಸ್ಕೋಬಹುದು ಅಂತಕ್ಕಂಥ ಮಾಹಿತಿ ಅದ್ರ ಬಗ್ಗೆ ಇದ್ರೆ ಕಷ್ಟ ಆಗುತ್ತೆ. ಅದರಿಂದ ಇದು ಎಲ್ಲ ಕಡೆ ಗೊಂದಲ ಆಗ್ತಾ ಇದೆ. ಕೆಲವು ಕಡೆ ನಗರ ಪ್ರದೇಶದಲ್ಲಿ ಆ ಬೀದಿಯಲ್ಲಿ ಅಡ್ರೆಸ್, ಆ ಮನೆ ಅಡ್ರೆಸ್ ಬರ್ತಾರೆ, ಕೆಲವರು 2-3 ಬೀದಿ ಬಿಟ್ಟು ಈ ಕಡೆ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಇವೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅವಾಗ BLAಗಳು ನಾವು ತೋರಿಸ್ಬೇಕಾಗುತ್ತೆ, ಇವರು ಈ ಬೀದಿಯಲ್ಲಿಲ್ಲ, ಈ ಬೀದಿಯಲ್ಲಿ ಇದ್ದಾರೆ ಅಂತ ಹೇಳಿ. ಈ ರೀತಿ ಹಲವಾರು ಕಡೆ ಗೊಂದಲ ಆಗುವಂತದ್ದಿದೆ. ಅದರಿಂದ
ಆಮೇಲೆ ನಾವು ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ. ದಯವಿಟ್ಟು ಇದು ಬಹಳ ಚಿನ್ನಪ್ಪ, ಇದು ಗಮನಿಸಲ್ಲ ಒಂದು ಚಾನ್ಸ್ ಇಟ್ಟೊಮ್ಮೆ, ಇದು ಬಹಳ ಮುಖ್ಯ. ದಯವಿಟ್ಟು ನಾನು ಹೇಳ್ತಾ ಇರುವಂಥದ್ದು. ಆಮೇಲೆ ಇಟ್ಲಾಯ್ಪಾಯ ಅಂದ್ರೆ ದಯವಿಟ್ಟು ಇದು ಆಮೇಲೆ ನಾವು ಅದ್ರ ಬಗ್ಗೆ ಏನೇ ಚರ್ಚೆ ಮಾಡಿದ್ರೂ ಉಪಯೋಗ ಇಲ್ಲ. ದಯವಿಟ್ಟು ಎಲ್ಲ ಮುಖಂಡರು, ಎಲ್ಲ ಗ್ರಾಮದ ಮುಖ್ಯಸ್ಥರನ್ನ ಈ ಲಕ್ಷಣಾತ್ ಯಾರಾದ್ರೂ ಬಂದಿದೆ ಅಂದ್ರೆ ಅವರೆಲ್ಲರಿಗೂ ಹೇಳ್ಬೇಕಾಗತ್ತೆ. ಮತ್ತೊಮ್ಮೆ ಬೇಕಾದ್ರೆ ನಾವು BLAಗಳ ಮೀಟಿಂಗ್ ಅನ್ನ ನಾನು ಮುಖಂಡರ ಮತ್ತು ಅಣ್ಣ ಅವ್ರಿಗೆ, ಬಾಲಾಜಿ ಅಣ್ಣ ಅವ್ರಿಗೆ ಹೇಳ್ಬಿಟ್ಟು ಎಲ್ಲಾರು ಈ ಸತಿ ಕರೆದು ಪ್ರತ್ಯೇಕವಾಗಿ BLAಗಳನ್ನ ನಾವು ಕರೆದ್ಬಿಟ್ಟು ಮತ್ತೆ ಒಂದು ಸಭೆ ಮಾಡಿದ್ರೆ ಬಹುಶಃ ಉತ್ತಮ ಅಂತ ಕಾಣ್ತದೆ. ಯಾಕಂದ್ರೆ ಎಲ್ಲ ಮುಖಂಡರಿಗೂ ಮಾಹಿತಿ ಇರಲಿ ಅಂತ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಡೋಡ BLA ಮಾಹಿತಿ ಓದ್ತೀರಾ ಎಷ್ಟು ನರಸಿಂಹಣ್ಣ ಪಾಪ ಅವ್ರಿಗೆ ಮಾಹಿತಿ ಯಾಕಂದ್ರೆ ಗೊತ್ತಿರಲ್ಲ ನಿಮ್ಗೆ ಮಾಹಿತಿ, ಅದಕ್ಕೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. 2002ರ ಮದರ್ ವೋಟರ್ ಲಿಸ್ಟ್ ಏನಿದೆ, ಮೂಲ ವೋಟರ್ ಲಿಸ್ಟ್ ಅವತ್ತೇನಿದೆ ಅದರ ಆಧಾರದ ಮೇಲೆ ಮ್ಯಾಪಿಂಗ್ ಆಗುತ್ತೆ. ಇದ್ರ ಪ್ರಕಾರ ಹೋದ್ರೆ ಚಿಂತಾಮಣಿಯಲ್ಲಿ 271 ಪೋಲಿಂಗ್ ಸ್ಟೇಷನ್ ಇದೆ. ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 205 ಇದೆ, ನಗರ ಪ್ರದೇಶದಲ್ಲಿ 66 ಇದೆ. 80,361 ಗಂಡಸರು, ಹೆಂಗಸರು ಮಹಿಳೆಯರು 83,133. ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ಇದು ತಪ್ಪಾಕಿದ್ದೀನಿ, ಇಲ್ಲೇ ಮುಂದೆ ನಾನು ಕನೆಕ್ಟ್ ಮಾಡ್ತೀನಿ. ಒಟ್ಟು 1,63,494 ಮತದಾರರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ನಗರ ಪ್ರದೇಶದಲ್ಲಿ 68,866 ಜನ ಇದ್ದಾರೆ. ಒಟ್ಟು 2,32,360 ಜನ ಮತದಾರರ ಸಂಖ್ಯೆ. 2002ರ ವೋಟರ್ ಲಿಸ್ಟ್ ಇದನ್ನ ಹೇಳ್ತಿ ಕೇಳಿಸ್ಕೊಳ್ಳಿ ದಯವಿಟ್ಟು. 2002ರ ವೋಟರ್ ಲಿಸ್ಟ್ ಪ್ರಕಾರ ಬನ್ನಿ ದೋಸ್ತನ 2002ರ ವೋಟರ್ ಲಿಸ್ಟ್ ಪ್ರಕಾರ ಚಿಂತಾಮಣಿಯಲ್ಲಿ ಅಂದ್ರೆ ಅವಾಗ ವೇಮಗಲ್ ಕ್ಷೇತ್ರ ಇತ್ತು. ಇದು ಗಮನದಲ್ಲಿ ಇಟ್ಕೋಬೇಕು. ಚಿಂತಾಮಣಿ ಕ್ಷೇತ್ರ ಅಂದ್ರೆ ಕಸ್ಬಾ ಕೈವಾರ ವೇಮಗಲ್ ಅಲ್ಲಿ ಇತ್ತು. ಸೊ ಅದನ್ನ ನಾನೀಗ ಹೇಳ್ಬೇಕಾಗತ್ತೆ. ಈಗ ಚಿಂತಾಮಣಿಯಲ್ಲಿ ಅವಾಗ ಚಿಲ್ಕಂದೇರ್ಪು ಚೇಳೂರು ಇದ್ದಿದ್ದು ತೆಗೆದು ಪಾಪ ಪಾಲ್ಪಿಂಡಕ್ಕೆ ಬಂದನೆ ಟೋಟಲ್ 204 ಬೂತು. ಅವಾಗ 2 ಹೋಬಳಿ ವೇಮಗಲ್ ಕ್ಷೇತ್ರದ್ದು ಇದು ಸೇರಿಸಿ 2 ಸೇರಿಸಿ ಶಂಕರ ಬೆಂಗಳೂರು ಕುಸರಂಡ ಮಂಜು ಈಗ ಆಗ 176,189 ವೋಟರ್ಸ್ ಇದ್ರು 2002ರಲ್ಲಿ. ನಾನು ಅದು ವಿವರವಾಗಿ ಎಲ್ಲ ಮಹಿಳೆಯರು ಪುರುಷರು ಎಷ್ಟು ಅಂತ ಹೇಳ್ಬೇಕಾದ್ರೆ ಹೇಳ್ತೀನಿ. ಚಿಂತಾಮಣಿ ಆಗ ಟೌನ್ ಎಲ್ಲ ಸೇರಿ 59,407 ಪುರುಷರು, ಮಹಿಳೆಯರು 57,917. ಅವಾಗ ಪುರುಷರು ಜಾಸ್ತಿ ಇದ್ರು, ಈಗ ಜಾಸ್ತಿ ಆಗಿದ್ದಾರೆ ಮಹಿಳೆಯರು. ವೇಮಗಲ್ಲು ಅಂದ್ರೆ ಕಸ್ಬಾ ಕೈವಾರದಲ್ಲಿ 29,696 ಪುರುಷರು, 29,099 ಮಹಿಳೆಯರು. ಒಟ್ಟು ಈ 2 ಸೇರಿದ್ರೆ 1,76,000 ಆಗುತ್ತೆ. ಹದಿನೆಂಟು 2/2026 ಚಿಂತಾಮಣಿಯ 2,32,360 ಮತದಾರರಿಗೆ ಏನು 2002ರ ಮಿತಿ ಇತ್ತು ಅದರಂತೆ 1,27,965 ಜನ ಏಜ್ ಕಟ್ ಆಫ್